ಗೋನಂದ ಜಲ ಬಳಸೋದ್ರಿಂದ ಆರ್ಥಿಕವಾಗಿ ನನಗೆ ಏನ್ ಲಾಭ ಆಗೈತಿ ಅಂತಂದ್ರೆ, ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಬೇಕಾದ್ರೆ ಒಂದು ಎಕರೆ ಕಡಿಮೆ ಅಂತಂದ್ರು 15ರಿಂದ 20 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಈ ಗೋನಂದ ಜಲ ನನಗೆ ಪರಿಚಯ ಆದ್ಮೇಲೆ ಸುಮಾರು 60ರಿಂದ 70% ನನಗೆ ಉಳಿತಾಯವಾಗಿದೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದು ಅಡಿಕೆ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಗೋನಂದ ಜಲನ ಬಳಸಿದಾರೆ. ಪ್ರತಿಯೊಂದು ಗಿಡದಲ್ಲಿ ನಮಗೆ ಚೆನ್ನಾಗಿ ಕಾಯಿ ಕಚ್ಕೊಂಡಿದೆ, ಹಳ್ಳುದ್ರದೆಲ್ಲ ಕಡಿಮೆ ಆಗಿದೆ. ಈ ರಾಸಾಯನಿಕ ಗೊಬ್ಬರಗಳನ್ನ ಬೆಳೆಸಿ ಭೂಮಿ ಬಹಳ ಗಟ್ಟಿ ಆಗಿದೆ. ಮುಂದಿನ ಪೀಳಿಗೆ ಕೂಡ ಈ ಭೂಮಿ ಫಲವತ್ತಾಗಿ ಉಳಿಬೇಕು ಅಂತಂದ್ರೆ ಸಾವಯವ ಗೊಬ್ಬರಗಳನ್ನ ಬೆಳೆಸಿ ಅದ್ರ ಜೊತೆಗೆ ಗೋನಂದ ಜಲವನ್ನ ಬಳಸಿದ್ರೆ ಇನ್ನೂ ಭೂಮಿಗೆ ಹೆಚ್ಚಿನ ಒಂದು ಶಕ್ತಿ ಬರುತ್ತೆ ಅನ್ನೋದು. ಯಾವುದೇ ರೀತಿಯಾದಂತ ನೀರ್ ಮಿಕ್ಸ್ ಇರೋದಿಲ್ಲ. ನೋಡಿ, ನಾನು ಈ ಲ್ಯಾಕ್ಟೋಮೀಟರ್ ನೀರಲ್ಲಿ ಹಾಕ್ತಾ ಇದ್ದೀನಿ, ಇದು ಮುಳುಗೋದ್ ಸಹ ಕಷ್ಟ ಆಗ್ತಿದೆ. ಇದಕ್ಕೆ ಸ್ವಲ್ಪ ನಾನು ಏನೋ ನೋಡಿ, ಈ ತರ ನಾನು ಏನಾದ್ರು ನೀರ್ ಸ್ವಲ್ಪನೂ ಬೆರೆಸಿದ್ರು ಸಹ ಇದು ಒಣಗ್ ಮುಣುಗುತ್ತಾ ಹೋಗುತ್ತೆ. ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಅವರು ನಿಮಗೆ ಒಳ್ಳೆ 100% ಪ್ಯೂರ್ ಯಾವ ರೀತಿ ಡ್ರಮ್ ಇಂದ ತೆಗೆದಿರ್ತೀವೋ ಅದೇ ರೀತಿ ಇರ್ತಕ್ಕಂಥ ಗೋನಂದ ಜಲನ ನಿಮ್ಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಇದಕ್ಕೆ ಫಿಶ್ ಅಮಿನೋ ಆಸಿಡ್, ಬೋನ್ ಚಾರ್ಕೋಲು, ಅಲುವೆರಾ ಎಕ್ಸ್ಟ್ರಾಕ್ಟ್, ಕ್ಯಾಕ್ಟಸ್ ಎಕ್ಸ್ಟ್ರಾಕ್ಟ್ ಅಂದ್ರೆ ಇವುಗಳೆಲ್ಲನೂ ಮಿಕ್ಸಿ ಮಾಡ್ಬಿಟ್ಟು ಇದನ್ನ ಮಾಡೋ ಟೈಮ್ ನಲ್ಲಿ ನೆನೆ ಇಟ್ಟಿರ್ತೀವಿ. ಇದು ನಮ್ಮ ರೈತರಿಗೆ ಇನ್ನೂ ಹೆಚ್ಚಿಗೆ ಅನುಕೂಲ ಮಾಡ್ಕೊಡ್ತದೆ. ಅಂದ್ರೆ ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ರೈತ ಬಾಂಧವರೇ, ಈಗ ಸದ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನೊಂದು ಸಮಸ್ಯೆ ಇದೆಯಪ್ಪ ಅಂತಂದ್ರೆ, ಒಂದು ರಾಸಾಯನಿಕ ಗೊಬ್ಬರಗಳ ಒಂದು ಅಭಾವ ಕಾಡ್ತಾ ಇದೆ. ಸೊ ಸಾಕಷ್ಟು ಒಂದು ಗೊಬ್ಬರಗಳು ಸಿಗ್ತಾ ಇಲ್ಲ, ರಾಸಾಯನಿಕ ಗೊಬ್ಬರಗಳು. ನಮ್ಮ ಪ್ರಧಾನ ಮಂತ್ರಿಯವರು ಹೇಳ್ತಾ ಇದ್ದಾರೆ ಸಾಧ್ಯವಾದಷ್ಟು ಒಂದು ನೈಸರ್ಗಿಕ ಕೃಷಿ ಮಾಡಿ, ಇಲ್ಲ ಸಾವಯವ ಕೃಷಿ ಮಾಡಿ ಅಂತೇಳಿ. ಸೊ ಇಲ್ಲಿ ನಾನು ನಿಮಗೆ ಒಂದು ಸಾವಯವ ಕೃಷಿಯನ್ನ ಮಾಡ್ತಿರುವಂತ ರೈತರನ್ನ ಪರಿಚಯ ಮಾಡ್ತಾ ಇದ್ದೀನಿ. ಸೊ ಯಾರು ಒಂದು ರಾಸಾಯನಿಕ ಗೊಬ್ಬರ ಬಳಸಿ ಒಂದು ಇನ್ ಟೈಮಲ್ಲಿ ಗೊಬ್ಬರ ಸಿಕ್ಕಿಲ್ಲ ಅಂದ್ರೆ ಕಷ್ಟ ಅನುಭವಿಸೋದು ಬೇಕಾಗಿಲ್ಲ. ಸೊ ಅವ್ರ ಹತ್ರ ಒಂದು ಗೋನಂದ ಜಲ ಒಂದು ಉತ್ಪನ್ನವನ್ನ ಇಟ್ಕೊಂಡು ಅವರು ಕೃಷಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಬರೋಣ. ನಮಸ್ಕಾರ ಸರ್, ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಓಕೆ. ಹಾ ಸರ್, ತಮ್ಮ ಹೆಸರು ಮತ್ತೆ ವಿಳಾಸ ಹೇಳ್ತೀರಾ? ನಮ್ಮ ಹೆಸರು ಅಶೋಕ್ ಅಂತ ಹೇಳಿ, ವಿರೂಪಾಕ್ಷಪ್ಪ ಚಕ್ರಸಾಲಿ. ನಮ್ದು ಇರೋದು ನೂಲಗೇರಿ ಗ್ರಾಮ, ಅಂದ್ರೆ ಹಾವೇರಿ ಜಿಲ್ಲಾ ಹಿರೀಕೆರೆ ತಾಲೂಕು ನೂಲಗೇರಿ. ಓಕೆ ಸರ್, ಈಗ ಇಲ್ಲಿ ಎಷ್ಟು ಎಕರೆಯಲ್ಲಿ ಏನೇನು ಬೆಳೀತಾ ಇದೀರಿ ಅಂತ ಹೇಳ್ತೀರಾ? ನಾವು 1 ಎಕರೆಯಲ್ಲಿ ಮೊದ್ಲೇ ಭತ್ತ ಬೆಳಿತಾ ಇದ್ವಿ. ಈಗ ಅದನ್ನ ತೆಗೆದು ಅಡಿಕೆ ಬಾಳೆ ಬೆಳಿತಾ ಇದಾವೆ. ಹಾ ಸರ್, ಈಗ ನೀವು ರಾಸಾಯನಿಕ ಮುಕ್ತ ಕೃಷಿ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ. ಹೌದು, ಮಾಡ್ತಾ ಇದೀನಿ ಅಂತಾನೆ ಹೇಳಿದ್ರಿ. ಹೌದು. ಹೇಗ್ ಮಾಡ್ತಾ ಇದೀನಿ ಅಂತ ತಿಳಿಸ್ಕೊಡ್ತೀರಾ? ಯೂಟ್ಯೂಬ್ ಅಲ್ಲಿ ಗೋನಂದ ಜಲದ ಬಗ್ಗೆ ಮಾಹಿತಿ ಬಂತು. ಫೋನ್ ನಂಬರ್ ಇತ್ತಲ್ಲ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ವಿಷಯ ಎಲ್ಲ ತಿಳ್ಕೊಂಡು ಅದನ್ನೇ ಯೂಸ್ ಮಾಡ್ತಾ ಇರೋದು ನಾವೀಗ. ಅಂದ್ರೆ ಇವಾಗ ಕಂಪ್ಲೀಟ್ ಆಗಿ ನೀವು ಯಾವುದೇ ಒಂದು ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಸರ್ಕಾರಿ ಗೊಬ್ಬರನು ಕೊಡ್ತಾ ಇಲ್ಲ, ಕೊಟ್ಟಿಗೆ ಗೊಬ್ಬರನು ಕೊಡ್ತಾ ಇಲ್ಲ. ಓಕೆ. ಓನ್ಲಿ ಗೋನಂದ ಜಲದಲ್ಲೇ ಬೆಳಿತಾ ಇರೋದು ಈಗ. ಸರ್, ಈಗ ಗೋನಂದ ಜಲದ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಯೂಟ್ಯೂಬ್ ಅಲ್ಲಿ ನೋಡಿದಾಗ ಫೋನ್ ನಂಬರ್ ಇತ್ತಲ್ಲ, ಆ ಫೋನ್ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೇಳ್ಕೊಂಡ್ ಮಾಡ್ತಾ ಇರೋದು. ಅಂದ್ರೆ ಈ ಒಂದು ಗೋನಂದ ಜಲನ ಯಾವ ರೀತಿ ಬಳಸ್ಬೇಕಂತ ಏನಾದ್ರು ಹೇಳಿದಾರ ಸರ್? ಬಳಸುವ ವಿಧಾನವನ್ನು ಫೋನ್ ಅಲ್ಲೇ ಕೇಳ್ಕೊಂಡಿರೋದು. 200 ಲೀಟರ್ಗೆ 5 ಲೀಟರ್ ಗೋನಂದ ಜಲ ಮತ್ತು 2 kg ಬೆಲ್ಲ, 2 kg ಹೆಸೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ 3 ದಿನಗಳ ನಂತರ ನೆನೆ ಇಡಬೇಕದು. ಆ ನಂತರ ಒಂದು ಸಸಿಯಿಂದ ಅರ್ಧ ಅಡಿ ಬಿಟ್ಟು ನೆಲಕ್ಕೆ ಹಾಕ್ತಾ ಹೋದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಅಂದ್ರೆ ಒಂದು ಸಸಿಗೆ ಎಷ್ಟು ಹಾಕ್ಬೇಕಂತ ಅರ್ಧ ಲೀಟರ್ ಹಾಕಕ್ಕೆ ಹೇಳಿದ್ದಾರೆ. ಓಕೆ. ಇಲ್ಲಿ ಯಾವ ಯಾವ್ದಕ್ಕೆ ಬಳಸ್ತಾ ಇದೀರಿ ಸರ್ ನೀವು? ಅಡಿಕೆಗೆ ಮತ್ತು ಬಾಳೆಗೆ ಮಾತ್ರ ಬಳಸ್ತಾ ಇದಾವೆ. ಈಗ ಚೆನ್ನಾಗಿ ಗ್ರೋತ್ ಆಗಿದೆ ಸರ್? ಚೆನ್ನಾಗಿದೆ. ನಮಸ್ತೆ ವೀಕ್ಷಕರೇ, ನಾನ್ ನಿಮ್ಮ ಚಿರಾಗಾಧಿಕಾರಿ. ನೀವು ಸಾಕಷ್ಟು ವಿಡಿಯೋಗಳನ್ನ ನೋಡಿರ್ತೀರ. ನಂದು ಗೋನಂದ ಜಲದ ಬಗ್ಗೆ ಹೆಚ್ಚಿನ ವಿಡಿಯೋಗಳನ್ನ ತರ್ತಾ ಇರ್ತೀನಿ. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ, ಇವತ್ತೇನ್ ನಾನು ಇಲ್ಲಿ ಒಂದು ಹೊಲದಲ್ಲಿ ಇದೀನಿ. ಇವರು ಸತತವಾಗಿ ಗೋನಂದ ಜಲವನ್ನ ಬಳಸ್ಬಿಟ್ಟು ಈ ಒಂದು ಅಡಿಕೆಗಳನ್ನ ಬೆಳಿಲಿಕ್ಕೆ ಸಾಧ್ಯ ಆಗಿದೆ. ನೀವು ಯಾವ ರೀತಿ ರಿಸಲ್ಟ್ ಬಂದಿದೆ ಅನ್ನೋದನ್ನ ನೀವು ಇಲ್ಲಿ ಕಾಣ್ತಾ ಇರ್ಬೋದು. ಇವರು ಪ್ರತಿ ವರ್ಷಕ್ಕೆ 2 ರಿಂದ 3 ಬಾರಿ ಗೋನಂದ ಜಲ ಕಂಟಿನ್ಯೂಸ್ ಕೊಡ್ತಾ ಇದ್ದಾರೆ. ಅಂದ್ರೆ ಪ್ರತಿ 3 ತಿಂಗಳು ಅಥವಾ 2.5 ತಿಂಗಳಿಗೆ ಒಂದ್ಸರ್ತಿ ಗೋನಂದ ಜಲನ ಕೊಡ್ತಾ ಇದ್ದು ಒಳ್ಳೆ ಚೆನ್ನಾಗಿ ರಿಸಲ್ಟ್. ಈ ಸರ್ತಿ ಇವರು ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದು ಅಡಿಕೆ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಗೋನಂದ ಜಲನ ಬಳಸಿದ್ದಾರೆ. ಯಾವ ರೀತಿ ರಿಸಲ್ಟ್ ಬಂದಿರುತ್ತೆ ಅಂತಂದ್ ಹೇಳಿ ಮುಂದ್ಗಡೆ ವಿಡಿಯೋದಲ್ಲಿ ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ಕೊಡ್ತೀನಿ. ಬಟ್ ಆದ್ರೆ ನಾರ್ಮಲ್ ಗೋನಂದ ಜಲವನ್ನೇ ಬಳಸಿರೋದ್ರಿಂದ ಈ ರೀತಿ ನೋಡ್ತಾ ಇರ್ಬೋದು, ಪ್ರತಿಯೊಂದು ಗಿಡದಲ್ಲಿ ನಮಗೆ ಚೆನ್ನಾಗಿ ಕಾಯಿ ಕಚ್ಕೊಂಡಿದೆ, ಹಳ್ಳುದ್ರದೆಲ್ಲ ಕಡಿಮೆ ಆಗಿದೆ. ಏನಿಲ್ಲ ಅಂದ್ರೆ ಇದೇ ಸರ್ತಿನೇ ನಮಗೆ ಒಂದು 16 ರಿಂದ 20 kg ವರೆಗೂ ಸಿಗ್ತಕ್ಕಂಥ ಚಾನ್ಸ್ ಇದೆ. ಇವು ಈಗಾಗಲೇ ಇದು 7.5-8 ವರ್ಷದ ಗಿಡಗಳು. ಇವು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ನೋಡ್ತಾ ಇರ್ಬೋದು ಬಡ್ಡಿ ಎಷ್ಟು ಕ್ಲೀನ್ ದಪ್ಪ ಬಂದಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ರೈತರು ಏನಪ್ಪಾ ಅಂತಂದ್ರೆ ಗ್ರೀನ್ ಮ್ಯಾನ್ಯೂರಿಂಗ್ ಮಾಡ್ತಾ ಇದಾರೆ. ನಾನು ಹೇಳ್ತಾ ಇರ್ತೀನಿ, ಬಹಳ ಕಡಿಮೆ ಪ್ರಮಾಣದಲ್ಲಿ ಹೊಲವನ್ನ ಉಡ್ಬೇಕು. ಹಗಲೆಲ್ಲ ಹಾಕೋದ್ರಿಂದ ಬೇರ್ಗಳು ಡ್ಯಾಮೇಜ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅವರಿಕಾಳನ್ನ ಹಾಕಿದಾರೆ. ಈ ಅವರೆಯನ್ನ ಮತ್ತೆ ರೋಟೋವೇಟರ್ ಹೊಡೆದ್ಬಿಟ್ಟು ಇದರಲ್ಲೇ ಮಲ್ಚ್ ಮಾಡ್ಬಿಟ್ಟು ಚೆನ್ನಾಗಿ ಈ ಒಂದು ಹೊಲವನ್ನ ಡೆವಲಪ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದಾರೆ. ಆಮೇಲೆ ನಮ್ಮ ಒಂದು ಈ ಮೀಡಿಯಾದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಗೋನಂದ ಜಲ ಬಳಸಿ ಇರ್ತೀರಾ, ಬಟ್ ಏನು ಆಫರ್ ಕೊಟ್ಟಿದ್ದಿಲ್ಲ. ಈ ಸರ್ತಿ ಒಂದು ಸ್ಪೆಷಲ್ ಆಫರ್ ಇದೆ.
ಬನ್ನಿ ಆಫರ್ ಏನಂತ ಹೇಳ್ತೀನಿ. ನಮ್ಮಲ್ಲಿ ಇದು ನಾರ್ಮಲ್ ಬಾಕ್ಸ್ ನೀವು ನೋಡಿರ್ತೀರಾ, ರೆಡ್ ಕಲರ್ ಇಲ್ಲದೆ ಇದನ್ನ ನಮ್ ರೈತರು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದಾರೆ. ಇದನ್ನ ಎಲ್ಲಾರು ನೋಡಿರ್ತೀರಾ. ಬಟ್ ಈ ಕಡೆ ಇರ್ತಕ್ಕಂಥದ್ದು ಸ್ಪೆಷಲ್ ಬಾಕ್ಸ್. ಅಂದ್ರೆ ಇದರಲ್ಲಿ ಗೋನಂದ ಜಲ ಮಾಡೋ ಟೈಮ್ ನಲ್ಲಿ ನಾವು ಪಂಚಗವ್ಯಗಳು, ಹಾಲು, ಮೊಸರು, ಮಜ್ಜಿಗೆ, ಗೋಮೂತ್ರ, ಗೋಮಯ ಹಾಕಿ ಮಾಡಿರೋದು ನೀವು ಕಂಡಿದ್ದೀರಾ ಇಲ್ಲ. ಬಟ್ ಇದ್ರಲ್ಲಿ ಏನಪ್ಪಾ ವಿಶೇಷತೆ ಅಂತಂದ್ರೆ ಇದಕ್ಕೆ ಫಿಶ್ ಅಮಿನೋ ಆಸಿಡ್, ಬೋನ್ ಚಾರ್ಕೋಲು, ಅಲೋವೆರಾ ಎಕ್ಸ್ಟ್ರಾಕ್ಟ್, ಕ್ಯಾಕ್ಟಸ್ ಎಕ್ಸ್ಟ್ರಾಕ್ಟ್ ಅಂದ್ರೆ ಇವುಗಳೆಲ್ಲಾನು ಮಿಕ್ಸಿ ಮಾಡ್ಬಿಟ್ಟು ಇದನ್ನ ಮಾಡೋ ಟೈಮ್ ನಲ್ಲಿ ನೆನೆ ಇಟ್ಟಿರ್ತೀವಿ. ಇದು ನಮ್ಮ ರೈತರಿಗೆ ಇನ್ನೂ ಹೆಚ್ಚಿಗೆ ಅನುಕೂಲ ಮಾಡ್ಕೊಡ್ತದೆ. ಅಂದ್ರೆ ಗಿಡ ಚೆನ್ನಾಗಿ ಬೆಳವಣಿಗೆ ಆಗ್ಲಿಕ್ಕೆ, ಸಾಯಿಲ್ ಕಾರ್ಬನ್ ಕಂಟೆಂಟ್ ಎನ್ರಿಚ್ ಮಾಡ್ಕೊಳ್ಳಿಕ್ಕೆ, ಕೆಲವೊಂದು ರೋಗಗಳೆಲ್ಲ ಇತ್ತು. ಈ ಏನು ನೀವು ಸಹಜವಾಗಿ ನೋಡ್ಬೋದು, ಪಾಪಸ್ ಕಳ್ಳಿ ಎಲ್ಲ ರೀತಪ್ಪ ಅದಕ್ಕೆ ರೋಗ ಇರೋದಿಲ್ಲ. ಆ ಒಂದು ಕ್ವಾಲಿಟಿನ ನಮ್ಮ ಅಡಿಕೆ ಗಿಡ ತರಕೋಸ್ಕರ ಈ ಒಂದು ಸ್ಪೆಷಲ್ ಬಾಕ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಈ ಸರ್ತಿ ಆಫರ್ ಇದೆ. ಏನ್ ವಿಡಿಯೋ ನೋಡ್ತಾ ಇದ್ರಲ್ಲ, ನಿಮ್ಗೆಲ್ಲರಿಗೂ ವಿಶೇಷ ಅದಾವ. ಏನಂದ್ರೆ ನಾರ್ಮಲ್ ಏನಾದ್ರೂ ನೀವು ಗೋನಂದ ಜಲ ತಗೊಂತ ಇದೀರಂದ್ರೆ ಈ ತಿಂಗಳಲ್ಲಿ ನಿಮಗೆ ಒಂದು ಅಡಿಕೆ ಸ್ಪೆಷಲ್ ಒಂದು ಬಾಟ್ಲ್ ಫ್ರೀ ಸಿಗ್ತಾ ಇದೆ. ಆಮೇಲೆ ನೀವೇನಾದ್ರೂ ಸ್ಪೆಷಲ್ ಬಾಕ್ಸ್ ಏನಾದ್ರು ಖರೀದಿ ಮಾಡ್ತಾ ಇದ್ರೆ ಒಂದು ಫಿಶ್ ಅಮಿನೋ ಆಸಿಡ್ 1 ಲೀಟರ್ ಬಾಟ್ಲ್ ಫ್ರೀ ಆಗಿ ಸಿಗ್ತಾ ಇದೆ. ವಿಶೇಷವಾಗಿ ಇದನ್ನ ನೀವು ಸ್ಪ್ರೇ ಮಾಡ್ಲಿಕ್ಕೂ ಬಳಸಬಹುದು, ಅಥವಾ ಇದರಗಳಲ್ಲೇ ಜೊತೆ ಮಿಕ್ಸ್ ಮಾಡಿ ಸಹ ಬಳಸಬಹುದು. ನಮ್ಮ ರೈತರಿಗೆ ಒಂದು ಆಫರ್ ನಮ್ಮ ಕಡೆಯಿಂದ ಕೊಡ್ತಾ ಇರತಕ್ಕಂಥದ್ದು. ಸರ್, ಇದು ಲ್ಯಾಕ್ಟೋಮೀಟರ್ ನಿಮ್ಮೂರದಲ್ಲಿ ಸಹಜವಾಗಿ ಹಾಲಿನ ಡೈರಿಯಲ್ಲಿ ಸಿಗ್ತಕ್ಕಂಥದ್ದು ಒಂದು ಮೀಟರ್. ಇದನ್ನ ಯಾಕಪ್ಪ ಬಳಸ್ತಾರ ಅಂತಂದ್ರೆ ಹಾಲಿನಲ್ಲಿ ಎಷ್ಟು ಫ್ಯಾಟ್ ಅಂಶ ಇದೆ ಅನ್ನೋದಕ್ಕೋಸ್ಕರ ಬಳಸ್ತಾರೆ. ಅಥವಾ ನೀರೇನಾದ್ರು ಮಿಕ್ಸ್ ಮಾಡ್ಕೊಂಡು ನೀವು ಹಾಲಿನ ಡೈರಿ ಕೊಡ್ತಾ ಇದ್ರೆ ಅದನ್ನ ಕಂಡಿಡಿಲಿಕ್ಕೋಸ್ಕರ ಇದೊಂದು ಬಳಸ್ತಾ ಇದ್ರೆ. ಹಾಗೆ ಗೋನಂದ ಜಲನು ಕೂಡ ನಾವು ಪಂಚಗವ್ಯಗಳನ್ನು ಹಾಕೇ ಮಾಡಿರೋದ್ರಿಂದ ಇದರ ಫ್ಯಾಟ್ ಅಂಶ ಮತ್ತೆ ಯಾವುದೇ ರೀತಿಯಾದಂತ ನೀರು ಬೆರೆಸ್ತೆ ನಾನು ನಿಮಗೆ ಕೊಡ್ತಾ ಇದೀವಿ ಅನ್ನೋ ಒಂದು ಪ್ರೂಫ್. ನೋಡಿ, ಗೋನಂದ ಜಲ ಡೈರೆಕ್ಟ್ ಆಗಿ ಕ್ಯಾನ್ ಅನ್ನ ನಾನು ಇಲ್ಲಿ ಬೀಕರ್ ಅಲ್ಲಿ ತಗೊಳ್ತಾ ಇದೀನಿ. ಇದನ್ನ ನಾನು ಒಂದು ಸಣ್ಣದಾದಂತ ಒಂದು ಏನು ಈ ಫನಲ್ ಒಳಗಡೆ ಹಾಕೊಳ್ತಾ ಇದೀನಿ ಸರ್. ನೀವು ಬೀಳ್ತಾ ಇರೋವರೆಗೆ ನೋಡ್ತಾ ಇರ್ಬೋದು ಎಷ್ಟು ದಪ್ಪವಾಗಿ ಈ ಗೋನಂದ ಜಲ ಇದೆ ಅಂತ ಹೇಳ್ಬಿಟ್ಟು. ಯಾವುದೇ ರೀತಿಯಾದಂತ ನೀರ್ ಮಿಕ್ಸ್ ಇರೋದಿಲ್ಲ. ನೋಡಿ, ನಾನು ಈ ಲ್ಯಾಕ್ಟೋಮೀಟರ್ ನೀರಲ್ಲಿ ಹಾಕ್ತಾ ಇದ್ದೀನಿ. ಇದು ಮುಳುಗೋದ್ ಸಹ ಕಷ್ಟ ಆಗ್ತಿದೆ. ಇವನೇನೋ ಚೇಂಜ್ ಮಾಡಿದಾನೆ ಹಂಗೆ ಹಿಂಗೆ ಅಂತಲ್ಲ. ನೋಡಿ, ಸ್ವಲ್ಪ ಇದ್ರಲ್ಲಿ ಒಂದು ಅರ್ಧ ಪ್ರಮಾಣದಷ್ಟು ನಾನು ಚೆಲ್ತಾ ಇದ್ದೀನಿ ಗೋನಂದ ಜಲ. ಇದಕ್ಕೆ ನಾನು ಈಗ ನೀರ್ ಬೆರೆಸ್ತೀನಿ. ನೋಡಿ, ಇದು ಗೋನಂದ ಜಲ ಇದ್ರಲ್ಲಿದೆ. ಇದಕ್ಕೆ ಸ್ವಲ್ಪ ನಾನು ಏನೋ ರೈತರಿಗೆ ನಡಿಬೇಕು, ದುಡ್ಡಿನ ಆಸೆಗೋಸ್ಕರ ಏನೋ ಮಾಡ್ತಾ ಇದ್ರೆ ನೋಡಿ, ಈ ತರ ನಾನು ಏನಾದ್ರು ನೀರ್ ಸ್ವಲ್ಪನೂ ಬೆರೆಸಿದ್ರು ಸಹ ಇದು ಒಣಗ್ ಮುಣುಗುತ್ತಾ ಹೋಗುತ್ತೆ. ಈ ರೀತಿ ಸಹ ನಿಮಗೆ ಬರ್ತಕ್ಕಂಥ ಪ್ರತಿಯೊಂದು ಕ್ಯಾನ್ ಅನ್ನ ನೀವು ಗೋನಂದ ಜಲ ಈ ರೀತಿ ನಿಮ್ಮ ಹೊಲದಲ್ಲಿ ಆರಾಮಾಗಿ ಟೆಸ್ಟ್ ಮಾಡ್ಕೋಬಹುದು. ಹಾಗಾಗಿ ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಅವರು ನಿಮಗೆ ಒಳ್ಳೆ 100% ಪ್ಯೂರ್ ಯಾವ ರೀತಿ ಡ್ರಮ್ ಇಂದ ತೆಗೆದಿರ್ತೀವೋ ಅದೇ ರೀತಿ ಇರ್ತಕ್ಕಂಥ ಗೋನಂದ ಜಲ ನಿಮ್ಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಸರ್, ನೋಡಿ ಇಲ್ಲಿ ಸರ್, ಇಲ್ಲಿ ಏನೇ ಹಳ್ಳುದ್ರ ನೀವೇನ್ ಕಾಣ್ತಾ ಇದೀರಲ್ಲ, ಇದು ಜಿಂಕ್ ಮತ್ತೆ ಬೋರಾನ್ ಡೆಫಿಷಿಯನ್ಸಿ ಅಂತ ಆಗ್ತದೆ. ನೀವ್ ಇದನ್ನ ತಡೆಗಟ್ಕೊಳ್ಬೇಕಂತಂದ್ರೆ ಅಧಿಕಾರ ಆರ್ಗ್ಯಾನಿಕ್ಸ್ ಅವರ ಗೋನಂದ ಜಲವನ್ನ ಬಳಸಬೇಕು. ಬನ್ನಿ ಸರ್, ಬೇರೆ ಹೊಲ ತೋರಿಸ್ತೀನಿ ಹೆಂಗಿರುತ್ತೆ ಅಂತಂದೇಳಿ. ನೋಡಿ ಸರ್, ಈ ರೀತಿ ಎಲ್ಲೋ ಒಂದ್ 2-3 ಮಾತ್ರ ಉದುರಿರುತ್ತೆ. ಹಳ್ಳುದ್ರದನ್ನ 99% ಅಷ್ಟು ತಡೆಗಟ್ಕೊಳ್ತಿದೆ. ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದ್ದೀರಿ ನೋಡಿ. 1, 2, 3, 4, 5, 6, 7 ಹೊಂಬಳೆ ಇಟ್ಕೊಂಡಿದ್ರು. 7ರಲ್ಲೂ ಸಹ ಕಾಯಿ ಕಚ್ಕೊಂಡಿದೆ ಸರ್. ಈ ರೀತಿ ನಿಮ್ ತೋಟಗಳು ಆಗ್ಬೇಕಂತಂದ್ರೆ ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಅವರ ಗೋನಂದ ಜಲ ಬಳಸ್ಕೊಳ್ಳಿ. ರೈತರು ಏನಪ್ಪಾ ಅಂತಂದ್ರೆ ಸಾವಯವ ಕೃಷಿಗೆ ಬರಲೇಬೇಕು. ಯಾಕಂದ್ರೆ ರಾಸಾಯನಿಕ ಪದ್ಧತಿಯಲ್ಲಿ ಕೃಷಿ ಮಾಡೋದ್ರಿಂದ ಒಂದು ನಿಮ್ ಭೂಮಿ ಹಾಳಾಗುತ್ತೆ, ಬರ್ತಾ ಬರ್ತಾ ನಿಮ್ ಗಿಡಗಳು ಹಾಳಾಗುತ್ತೆ. ಈ ಅಡಿಕೆ ಗಿಡ ಅನ್ನೋದು 10 ವರ್ಷ ನೀವು ಕ್ಲೀನ್ ಆಗಿ ನೀವು ಕಾಪಾಡ್ಕೊಂಡ್ಬಿಟ್ರೆ ಬರೋ 100 ವರ್ಷವರೆಗೂ ನೀವು ಅನ್ನ ಹಾಕತ್ತೆ. ಈ 100 ವರ್ಷ ಸ್ಪ್ಯಾನ್ ಅಲ್ಲಿ ಅದಕ್ಕೆ ವಿಷ ಕೊಟ್ಟು ನೀವು ಹಾಳು ಮಾಡಿದ್ರೆ ಇಡೀ ಭೂಮಿನೂ ಹಾಳಾಗುತ್ತೆ, ಗಿಡಗಳು ಹಾಳಾಗುತ್ತೆ, ಇಳುವರಿನೂ ಕಡಿಮೆ ಆಗುತ್ತೆ. ಹೀಗಾಗಿ ಗೋನಂದ ಜಲ ಬಳಸ್ಕೊಳ್ಳಿ, ಗೋ ಕೃಪಾಮೃತ ಬಳಸ್ಕೊಳ್ಳಿ, ಜೀವಾಮೃತ ಮಾಡ್ಕೊಂಡಾಕೊಳ್ಳಿ, ಸಾವಯವ ಕೃಷಿಗೆ ಬರ್ರಿ. ಸಾವಯವ ಕೃಷಿ ಮಾಡೋದ್ರಿಂದ ನಮ್ಮ ರೈತರೆಲ್ಲರಿಗೂ ಒಂದು ಹೊಸ ಹೆಜ್ಜೆ ಆಗಿರ್ಬೋದು, ಆದ್ರೆ ಒಳ್ಳೆ ದಾರಿ ಆಗಿದೆ. ಡುಮುಂಡಿಗೆ ರೋಗ, ಸುಳಿ ರೋಗ ಬಂದ್ ಗಿಡಗಳ ಹಾಳಾಗಿದ್ರು ಸಹ ನೋಡಿ, ಗಿಡನ ಕ್ಲೀನ್ ಆಗಿ ಇಲ್ಲಿ ಬೋಳೆ ಮಾಡ್ಬಿಟ್ಟಿದ್ವಿ. ಬೋಳೆ ಮಾಡಿ ಇದಕ್ಕೆ ಹೆಚ್ಚಿಗೆ ಅಂದ್ರೆ ಒಂದು ಗಿಡಕ್ಕೆ ನೀರ್ ಮಿಕ್ಸ್ ಮಾಡಿದ್ಮೇಲೆ ಏನ್ ಗೋನಂದ ಜಲ ಕೊಡ್ತೀವಿ ಅಂದ್ರೆ 5 ಲೀಟರ್ನ 200 ಲೀಟರ್ ನೀರು ಮಿಕ್ಸ್ ಮಾಡಿ 2 kg ಬೆಲ್ಲ ಹಾಕಿ 2 kg ಕಡಲೆ ಹಿಟ್ಟು ಹಾಕಿ 3 ದಿನ ನೆನೆ ಇಟ್ಟು ಒಂದೊಂದ್ ಗಿಡಕ್ಕೆ ಅರ್ಧ ಲೀಟರ್ ಕೊಡ್ರಿ ಅಂತ ಹೇಳಿದ್ವಿ. ಬಟ್ ಈ ರೀತಿ ರೋಗ ಬಿರ್ತಕ್ಕಂಥ ಗಿಡಕ್ಕೆ 5-5 ಲೀಟರ್ ಹಾಕ್ತಿವಿ ಸರ್. ಇದು ಇಡುಮುಂಡಿಗೆ ರೋಗ ಬಂದು ಬೋಳ ಆಗಿದ್ಮೇಲೆ ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ಹಾಕೋದ್ರಿಂದ ಇಡುಮುಂಡಿಗೆ ರೋಗ, ಸುಳಿ ರೋಗನೂ ತಡೆಗಟ್ಕೊಳ್ಬಹುದು. ಅಕಸ್ಮಾತ್ ಬಂದ್ಬಿಟ್ಟಿದೆ ಅಂತಂದ್ರೆ ಈ ರೀತಿ ಬರ್ತಕ್ಕಂಥ ಗಿಡಗಳಿಗೆ ಚೆನ್ನಾಗಿ ಆರೋಗ್ಯನೂ ಕೊಡ್ಬೋದು. ಸರ್, ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಮಾಡ್ಕೊಡೋಣ ಸರ್. ನನ್ನ ಹೆಸರು ಸುರೇಶ್ ಉಲ್ಲತ್ತಿ ಅಂತ ಹೇಳಿ. ನಾವು 30 ವರ್ಷ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ಸೇವೆಯನ್ನು ಸಲ್ಲಿಸಿ ನಾವು ಇದೇ ಊರಲ್ಲಿ ಬಂದು ಮನೆ ತೋಟದಲ್ಲಿ ಮನೆಯನ್ನು ಕಟ್ಟಿಕೊಂಡು ಇವತ್ತಿಗೆ 4 ವರ್ಷದ ಗಿಡಗಳಿವು.
ನಾವು 4 ವರ್ಷ ಗಿಡಗಳ ಇದರಲ್ಲಿ ಯಾವುದೇ ತೆರನಾಗಿರ್ತಕ್ಕಂಥ ರಾಸಾಯನಿಕ ಗೊಬ್ಬರನ ಇದುವರೆಗೂ ಬಳಸಿಲ್ಲ. ಜೊತೆಗೆ ಜೀವಾಮೃತವನ್ನು ಹಾಕೊಳ್ಳಿಂದ ಈ ಒಂದು ಕೆಲಸವನ್ನು ಮಾಡಿದ್ದೇನೆ. ಜೊತೆಗೆ ನನಗೆ ಪರಿಚಯ ಆಗಿರ್ತದ ಗೋನಂದ ಜಲ ಅನ್ನತಕ್ಕಂಥ ಜೀವಾಮೃತವನ್ನ ಈ 1050 ಹಿಡಿದು 1100 ಗಿಡಗಳಿವೆ. ಈ ಗಿಡಗಳಿಗೆ ಒಂದು ಗಿಡಕ್ಕೆ 1 ಲೀಟರ್ನಂತೆ ನಾನು ಒಂದು ಡ್ರಮ್ಮಿಗೆ 200 ಲೀಟರ್ನಂತೆ 6 ಡ್ರಮ್ಗಳ ನೀರನ್ನು ತುಂಬಿಸಿಬಿಟ್ಟು ಒಂದೊಂದು 200 ಲೀಟರ್ಗೆ ನೀರಿಗೆ 1 ಲೀಟರ್ ಹಾಕಿಬಿಟ್ಟು ಒಂದು ಡ್ರಮ್ಮಿಗೆ ನಾನು 6 ಡ್ರಮ್ಗಳನ್ನು ಕಲಿಸಿಬಿಟ್ಟು ಈ ಜೀವಾಮೃತವನ್ನ ಮಾಡಿ ಪ್ರತಿಯೊಂದು ಗಿಡಗಳಿಗೆ 1 ಲೀಟರ್ ಅಂತ ಹಾಕಿದೆ. ನಾನು ಮೊದಲು ಹಾಕುವಾಗ ಸ್ವಲ್ಪ ಕೆಂಪನೆಯ ಹಳದಿಯ ಗಿಡಗಳಿದ್ವು. ಈ ಗೋನಂದ ಜಲವನ್ನು ಬಳಸಿದ ಮೇಲೆ ಆಮೇಲೆ ಈ ನಮ್ಮ ತೋಟದ ಗಿಡಗಳು ಹಚ್ಚ ಹಸಿರನಾಗಿ ಮತ್ತು ಹಿಂಗಾರು ಕೂಡ ಹಾಯ್ದಿರ್ತಕ್ಕಂಥದನ್ನ ನಾನು ನಿಮಗೆ ತಿಳಿಸಲು ಬಯಸ್ತೇನೆ. ಇದನ್ನು ಉಪಯೋಗಿಸೋದು ಹೇಗೆ ಅಂತಂದ್ರೆ 200 ಲೀಟರ್ ಹಿಡಿತಕ್ಕಂಥ ಒಂದು ಬ್ಯಾರಲ್ ನಲ್ಲಿ ನೀರನ್ನು ತುಂಬಿಸ್ಬಿಟ್ಟು ಅದಕ್ಕೆ 1 ಲೀಟರ್ ಗೋನಂದ ಜಲ ಹಾಕಿ ಅದಕ್ಕೆ 1 kg ಬೆಲ್ಲ 1 kg ಕಡಲೆ ಹಿಟ್ಟನ್ನು ಹಾಕಿ ನಾವು ದಿನಕ್ಕೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಅದನ್ನ ಮಿಶ್ರಣ ಮಾಡಿ 3 ದಿನಗಳವರೆಗೆ ಬಿಟ್ಟು ನಂತರ ಅದು ಏನಾಗತ್ತಪ್ಪ ಅಂತಂದ್ರೆ ಮೇಲ್ಗಡೆಗೆ ಬುರುವಿನ ಟೈಪ್ ಮೇಲ್ಗಡೆ ಬರ್ತೈತಿ. ಬಂದ ಮೇಲೆ ಅದು ಸಂಪೂರ್ಣವಾಗಿ ಇದರಲ್ಲಿ ಮಿಶ್ರಣವಾಗಿದೆ ಅನ್ನತಕ್ಕಂತ ವಿಚಾರ ನಮ್ಗೆ ಗೊತ್ತಾಗುತ್ತೆ. ಅವರು ಹೇಳಿದ್ರು. ಆ ರೀತಿ 3 ದಿನಗಳ ನಂತರ ನಾನೇನ್ ಮಾಡಿದಪ್ಪ ಅಂತಂದ್ರೆ ಒಂದು ಗಿಡಕ್ಕೆ 1 ಲೀಟರ್ ಹಾಗೆ ಆ ಗಿಡದ ಸುತ್ತಲೂ ಹಾಕಿದ ಮೇಲೆ ನಮಗೆ ಗೊತ್ತಾಯ್ತು. ಅವ್ರು ಹೇಳಿದ್ರು ಸರ ಒಂದು 15ರಿಂದ 20 ದಿವಸ ಅಂತ ಹೇಳಿದ್ರು. ನಾನು ಹಾಕಿದಂತಕ್ಕಂತ ದಿನಾಂಕವನ್ನು ಕೂಡ ಬರ್ಕೊಂಡು ಇಟ್ಕೊಂಡಿದ್ದೆ. ಜೊತೆಗೆ ನಾನು ಹಾಕಿ 15-20 ದಿವಸಗಳ ನಂತರ ಈ ಸುಳಿ ಹೋಗಿರ್ತಕ್ಕಂತ ಗಿಡಗಳ ಅವುಗಳನ್ನು ಗುರುತು ಮಾಡಿದ್ದೆ. ಅವುಗಳಿಗೆ ಕೂಡ ಹಾಕಿ ನಾನು ಸಂಪೂರ್ಣವಾಗಿರ್ತಕ್ಕಂಥ ಈ ಗೋನಂದ ಜಲವನ್ನು ಒಂದು ಗಿಡಕ್ಕೆ 1 ಲೀಟರ್ ಅಂತೆ ಸುತ್ತಲೂ ಹಾಕಿ ಈಗ ನನಗೆ ಬಹಳ ಸಂತೋಷವಾಗಿದೆ. ಗಿಡಗಳು ಏನಾಗಿದ್ವಪ್ಪ ಅಂತಂದ್ರೆ ಹಳದಿ ಮರಿ ಮತ್ತು ಎಲೆಗಳು ಕೂಡ ಸುಕ್ಕಾಗಿದ್ವು. ಈ ಒಂದು ಗೋನಂದ ಜಲ ಹಾಕಿದ ಮೇಲೆ ನಮಗೆ ರಿಸಲ್ಟ್ ಬಂತು. ಗಿಡ ಬಹಳ ಚೆನ್ನಾಗಿದೆ ಅನ್ನತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ಒಂದು ಸದುಪಯೋಗವನ್ನು ನಮ್ಮ ರೈತ ಬಾಂಧವರು ಕೂಡ ಈ ಗೋನಂದ ಜಲವನ್ನ ಉಪಯೋಗಿಸ್ಬೇಕು ಅನ್ನತಕ್ಕಂಥ ಮಾತನ್ನ ನಾನು ಈ ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ. ಆಮೇಲೆ ನಮ್ಮ ಹಿಂದೆ ಹಿರಿಯರು ಹೇಳ್ತಾ ಇದ್ರು, ಏನ್ ಹೇಳ್ತಿದ್ರಪ್ಪ ಅಂತಂದ್ರೆ ಎಲ್ಲರ ನಾವು ಸಾಕಿದ ನಾಯಿ ಆಗ್ಲಿ ಬೀದಿಯಲ್ಲಿ ಇರ್ತಕ್ಕಂಥ ನಾಯಿ ಇದ್ರೆ ಸತ್ತಿದ್ರು ಕೂಡ ಆ ಒಂದು ಪ್ರಾಣಿ ತಂದು ಒಂದು ನಿಂಬೆ ಗಿಡದ ಅಡಿಗೆ ಹಾಕಿದ್ರೆ ಹೋಗಿದ್ರೆ ಫಲವತ್ತಾಗಿ ಬೆಳೆದು ನಮ್ಗೆ ಫಸಲನ್ನು ಕೊಡ್ತೈತಿ ಅನ್ನತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಅದೇ ರೀತಿ ಈ ಗೋನಂದ ಜಲನು ಕೂಡ ಈ ಸತ್ತ ಪ್ರಾಣಿಗಳ ಅವುಗಳನ್ನ ಕೊಳೆತು ಹಾಕ್ಬಿಟ್ಟು ಅದರಿಂದ ತಯಾರು ಮಾಡಿರ್ತಕ್ಕಂಥ ಈ ಗೋನಂದ ಜಲ ಇದನ್ನ ನಾವು ಹಳ್ಳಿಯಲ್ಲಿ ಇರ್ತಕ್ಕಂಥ ನಮ್ಮ ರೈತ ಬಾಂಧವರಿಗೆ ನಾನು ಯಾಕೆ ಹೇಳ್ಬಿಡ್ತಾನಪ್ಪ ಅಂತಂದ್ರೆ ಆರ್ಥಿಕವಾಗಿ ಕೂಡ ಕಡಿಮೆ ಖರ್ಚು ಬರುತ್ತೆ. ಇದನ್ನ ನಾವು ಹಾಕಿದ ಮೇಲೆ ಕೂಡ ನಮ್ಮ ತೋಟ ಈ ರೀತಿಯಾಗಿ ಕಾಣ್ತತೆ ಅನ್ನತಕ್ಕಂಥ ಮಾತನ್ನು ಕೂಡ ನಾನು ಹೇಳಕತ್ತೀನಿ. ನೋಡ್ದಲ್ಲ ವೀಕ್ಷಕರೇ, ಯಾವ ರೀತಿ ನಮ್ಮ ರೈತರು ಈ ಗೋನಂದ ಜಲನ ಉಳಿಸ್ಬಿಟ್ಟು ಸಾಕಷ್ಟು ಒಂದು ಇಳುವರಿ ಪಡಿತಕ್ಕಂಥದ್ದು ಅಥವಾ ಬೆಳವಣಿಗೆಯನ್ನ ನೋಡ್ತಕ್ಕಂಥದ್ದು ಅಥವಾ ಮಣ್ಣಿನಲ್ಲಿ ಫಲವತ್ತತೆಯನ್ನ ಕಾಣ್ತಕ್ಕಂಥದ್ದನ್ನ ನೀವು ಏನ್ ಕಂಡಿದ್ರ. ಅದೇ ರೀತಿ ನಿಮ್ಗೆ ಯಾರಿಗಾದ್ರೂ ಈ ಗೋನಂದ ಜಲ ಬೇಕಿದ್ರೆ, ಆಮೇಲೆ ಈಗ ಒಳ್ಳೆ ಮಳೆಗಾಲ ಬರ್ತಾ ಇದೆ, ಎಲ್ಲರೂ ಗೊಬ್ಬರ ಹಾಕ್ತಕ್ಕಂಥ ಒಂದು ಟೈಮು. ಜೊತೆಗೆ ನಮ್ಮ ಕಂಪ್ನಿಯಲ್ಲಿ ಸಹ ಈಗ ಒಂದು ಆಫರ್ ನಡೀತಾ ಇದೆ. ನಾರ್ಮಲ್ ತಗಂದ್ರೆ ಒಂದು ಸ್ಪೆಷಲ್ ಬಾಟ್ಲ್ ಫ್ರೀ ಬರುತ್ತೆ. 10 ಲೀಟರ್ ನಾರ್ಮಲ್ ಬಾಕ್ಸ್ ತಂದ್ರೆ 1 ಲೀಟರ್ ಸ್ಪೆಷಲ್ ಫ್ರೀ, 1 ಲೀಟರ್ ಸ್ಪೆಷಲ್ ಬಾಕ್ಸ್ ತಂದ್ರೆ 1 ಲೀಟರ್ ಫಿಶ್ ಅಮಿನೋ ಆಸಿಡ್ ಫ್ರೀ ಆಗಿ ಕೊಡ್ತಾ ಇದೀವಿ. ಒಳ್ಳೆ ಟೈಮ್ ಇದು ಗೊಬ್ಬರ ಹಾಕ್ತಕ್ಕಂಥದ್ದು. ನಮ್ಮೆಲ್ಲ ರೈತರ ಬಂದವ್ರಿಗೆ ಯಾರಿಗಾದ್ರೂ ಗೋನಂದ ಜಲ ಬೇಕಿತ್ತಪ್ಪ ಅಂತಂದ್ರೆ ನೇರವಾಗಿ ಸ್ಕ್ರೀನ್ ಅಲ್ಲಿ ಬರ್ತಕ್ಕಂಥ ನಂಬರ್ಗೆ ಕರೆ ಮಾಡ್ಬಿಟ್ಟು ಆರ್ಡರ್ ಮಾಡ್ಕೊಳ್ಳಿ. ಪ್ರೊಫೆಷನಲ್ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀನಿ. ಯಾವುದೇ ರೀತಿಯಾದಂತ ಕೊರಿಯರ್ ಚಾರ್ಜಸ್ ಇಲ್ಲ. ಎಲ್ಲರೂ ದಯವಿಟ್ಟು ಗೋನಂದ ಜಲ ಬಳಸ್ಕೊಳ್ಳಿ ಅಂತ ತಿಳಿಸ್ತೀನಿ. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ನಮಸ್ತೆ.